ಮುಂಬೈನಲ್ಲಿ ಸಿಲುಕಿಕೊಂಡಿದ್ದ ಅನೇಕ ಕರಾವಳಿಗರು ಇದೀಗ ಮತ್ತೆ ತಮ್ಮ ತಾಯಿ ನೆಲವನ್ನ ತಲುಪಿದ್ದಾರೆ. ಮಂಗಳೂರಿಗೆ ಅವರು ತಲುಪುವಂತಹ ವ್ಯವಸ್ಥೆಯನ್ನ ಮಾಡುವಲ್ಲಿ ಶ್ರಮಿಸಿದಂತಹ ಉತ್ತರ ಮುಂಬೈನ ಸಂಸದ ಗೋಪಾಲ ಶೆಟ್ಟಿ ಅವರು ಮತ್ತು ಸಮಾಜ ಸೇವಕ ಯರ್ಮಾಳ್ ಹರೀಶ್ ಶೆಟ್ಟಿ ಅವರು ಇದೀಗ ಮುಂಬೈ ತುಳು ಕನ್ನಡಿಗರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಮೇ 14ರಂದು ಸಂಸದ ಗೋಪಾಲ್ ಶೆಟ್ಟಿಯವರ ಸತತ ಮಾರ್ಗದರ್ಶನದಿಂದ ಸಮಾಜ ಸೇವಕ ಯರ್ಮಾಳ್ ಹರೀಶ್ ಶೆಟ್ಟಿಯವರ ಪ್ರಯತ್ನದಿಂದ ಉಚಿತ ಮಂಗಳೂರಿಗೆ ಬಸ್ ಸೇವೆಯನ್ನ ಮಾಡಿದ್ರು. ಬೋರಿವಲಿ ಪಶ್ಚಿಮ ಲಿಂಕ್ ವ್ಯೂ ಹೋಟೆಲ್ನಿಂದ ಉಡುಪಿ ಹಾಗೂ ಮಂಗಳೂರಿಗೆ ಉಚಿತ ಬಸ್ ಸೇವೆಗೆ ಚಾಲನೆಯನ್ನ ನೀಡಲಾಯಿತು. ಸಮಾಜ ಸೇವಕ ಉತ್ತರ ಮುಂಬೈ ಬಿಜೆಪಿ ಉಪಾಧ್ಯಕ್ಷ ಯರ್ಮಾಳ್ ಹರೀಶ್ ಶೆಟ್ಟಿಯವರು ಈ ಬಗ್ಗೆ ಮಾತನಾಡಿ, ಲಾಕ್ಡೌನ್ನ ಕೆಲವೇ ದಿನದಲ್ಲಿ ಮಾರ್ಚ್ 27ರಿಂದ ಇಂದಿನ ತನಕ ಸುಮಾರು 9 ಲಕ್ಷ ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿದ್ದು, ಇದೀಗ ಕಳೆದ ಕೆಲವು ದಿನಗಳಿಂದ ನನಗೆ ನೂರಾರು ತುಳು ಕನ್ನಡಿಗರಿಂದ ಫೋನ್ ಕರೆಗಳು ಬರುತ್ತಿದ್ದು, ಕೇವಲ ಅತಿ ಅಗತ್ಯವಿರುವವರಿಗೆ ಮಾತ್ರ ಈ ಉಚಿತ ಸೇವೆಯನ್ನ ಒದಗಿಸಿರುವೆ. ಇದು ಉಚಿತ ಸೇವೆ ಎಂದು ಮೊದಲು ತಿಳಿಸಲಿಲ್ಲ. ಒಂದು ವೇಳೆ ತಿಳಿಸಿದ್ದಲ್ಲಿ ಇದನ್ನು ಹತೋಟಿಗೆ ತರಲು ಕಷ್ಟವಾಗ್ತಾ ಇತ್ತು. ಇದಲ್ಲದೆ ಸಾಮಾಜಿಕ ತಾಣಗಳಲ್ಲಿ ವಿಡಿಯೋ, ಆಡಿಯೋ ಮೂಲಕ ಕೆಲವರು ತಪ್ಪು ಮಾಹಿತಿಯನ್ನ ಜನರಿಗೆ ಕಳುಹಿಸುತ್ತಿದ್ದು, ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನರು ಅದನ್ನು ಕಡೆಗಣಿಸಬೇಕು. ಅಲ್ಲದೆ ಅಂತಹ ಮಾಹಿತಿಯನ್ನ ಸಾಮಾಜಿಕ ತಾಣಗಳಲ್ಲಿ ಕಳುಹಿಸುವುದು ಮತ್ತು ಫಾರ್ವರ್ಡ್ ಮಾಡುವುದನ್ನು ನಿಲ್ಲಿಸಬೇಕು ಎಂದು ಹೇಳಿದರು. ಈಗ ಕೊರೋನಾ ಉಂಡದೆ ನೆಕ್కి ಮಾತೆಲ್ಲ ಆಗಲಾಗ ತೀರ್ನದ ಪ್ರಾಬ್ಲಮ್ ನಂಗೆ ದೊಡ್ಡ ಇಂಪಾರ್ಟೆನ್ಸ್ ಆಗ್ತದೆ. ನಂಗೆ ಮನುಷ್ಯತ್ವ ಭಾರಿ ಇಂಪಾರ್ಟೆನ್ಸ್ ಉಂಡಿತ್ತ. ಮನುಷ್ಯತ್ವ ಕೊರಲಿದ್ದೆ ಜನಗಳಿಗೆ ವಾಟ್ಸಪ್ ಆಯ್ತಾನಕ್ಕೆ ವೈಕಲ್ ನಿಂಗೆ ಬಂದ ಏರ್ಲ ರೆಕಾರ್ಡಿಂಗ್ ಮಾಡ್ಬಂದ ಏರ್ಲ ಪಕ್ಕಡೆ ಮೆಸೇಜ್ ಮಾಡಿದೆ ಮಾತೆಲ್ಲ ದಯ ಮಾಡ್ದೆ ನೀಗೆಲ್ಲ ಕೈ ಮುಗಿದು ಬರೋದಿಲ್ಲ ಮಾತೆಲ್ಲ ದಯ ಮಾಡಿದೆ ಅವನಿಗೆ ಬಂದ್ ಮಾಡಿದ್ರೆ ಜನಗಳಿಗೆ ಉಪಕಾರ ಅಲ್ಲ ಆತ ವಿಷಯ. ಈ ಸಂದರ್ಭದಲ್ಲಿ ಪ್ರತಿಷ್ಠಿತ ಗಣ್ಯರುಗಳಾದ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ, ಬಂಟರ ಸಂಘ ಮುಂಬಯಿಯ ನೂತನ ಯೋಜನೆ ಸಮಿತಿಯ ಕಾರ್ಯಾಧ್ಯಕ್ಷ ಮುಂಡಪ್ಪ ಎಸ್ ಪಯ್ಯಡೆ, ಬಂಟರ ಸಂಘ ಜೋಗೇಶ್ವರಿ ದಹಿಸರ್ ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷ ರವೀಂದ್ರ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ದಿನೇಶ್ ಕುಲಾಲ್ ಬೊಕ್ಕಪಟ್ನ, ವಿ4 ನ್ಯೂಸ್ 24/7 ಮುಂಬೈ.